ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆ. ಮಹಿಳೆಯರಿಗೆ ಅಪಮಾನ, ಸಾಕಷ್ಟು ಆಕ್ರೋಶಗಳು ಭುಗಿಲೆದ್ದಿದೆ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಣ್ಣನ ಮಾತಿಗೆ ಕೆಂಡವಾಗಿದೆ ಕಾಂಗ್ರೆಸ್. ಎಚ್ಡಿಕೆ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ಗುಡುಗಿದ್ರೆ ಮತ್ತೊಂದು ಕಡೆ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಕೃಷ್ಣಪ್ಪಣ್ಣ ಅವರಿಗೆ ಹೇಳ್ತಾ ಇದ್ರು, ಗಮನ ಇಟ್ಟು ಒಂದೆರಡು ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಯಾರ ಜೇಬಿಗೆ ದಾರಿ ತಪ್ಪಿದಾರಂದ್ರೆ ಏನು ಅಂತ ಕೇಳ್ಬಿಡಿ ಅವ್ರಿಗೆ, ಅದೊಂದು ಸ್ಪಷ್ಟ ಮಾಡಿಬಿಡ್ಲಿ. ವಿವಾದ ಕೂಡ ಏನ್ರಿ, ಏನು ದಾರಿ ತಪ್ಪಿದಾರ ಅಂತ. ಏನು ಮಕ್ಕಳ ಹಣವನ್ನು ಬಳಸ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರೋದು ದಾರಿ ತಪ್ಪಿದಂಗ? ಆ ಹಣವನ್ನು ಬಳಸ್ಕೊಂಡು ಒಳ್ಳೆ ಒಂದು ಊಟವನ್ನು, ಹಸದ ಹೊಟ್ಟೆಗೆ ಊಟವನ್ನು ಹಾಕುವಂಥ ದಾರಿ ತಪ್ಪಿದಂಗ? ಒಳ್ಳೆಯ ಬಟ್ಟೆಯನ್ನು ಒಂದು ಸಹ ಹಾಕ್ಕೊಂಡಿರುತ್ತದ್ದು ದಾರಿ ತಪ್ಪಿದಂತನ? ಗ್ಯಾಸ್ ಸಿಲಿಂಡರು ಇನ್ನಿತರ ಎಲ್ಲ ಪದಾರ್ಥಗಳು ಇವತ್ತು ಸಹ ನಮ್ಮ ಅಡುಗೆ ಎಣ್ಣೆ ಎಲ್ಲನೂ ತುಟ್ಟಿಯಾಗಿದೆ. ಆ ತಟ್ಟೆ ಅನ್ಬೋದು ಸಮಾಧಾನ ಪಟ್ಕೊಂಡು ಇವತ್ತು ಸಹ ಅವರು ಇದು ದುರಾದೃಷ್ಟ. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಅವರ ಬಾಯಿನಲ್ಲಿ ಯೋಜನೆಯನ್ನು ವಿರೋಧ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಯಾಕೆಂದರೆ ನಾವು ಯೋಜನೆ ತಂದಿದ್ದೇವೆ, ಆ ಯೋಜನೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ. ಆದರೆ ನಮ್ಮ ತಾಯಂದಿರ ಬಗ್ಗೆ, ನಮ್ಮ ಸಹೋದರಿಯರ ಬಗ್ಗೆ ಅವರು ದಾರಿ ತಪ್ಪಿದ್ದಾರೆ ಅಂದರೆ ಅರ್ಥ ಏನಿದೆ? ಏನು ಅರ್ಥ ಬರುತ್ತೆ? ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ದಾರಿ ತಪ್ಪಿಟ್ಟವಳು ಅಂತಾರೆ, ಅಂದರೆ ಅರ್ಥ ಕೆಟ್ಟೋಗಿದ್ದಾಳೆ ಅಂತ. ಆ ಅರ್ಥದಲ್ಲಿ ಬರೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತೇಳಿ ಈಗಾಗಲೇ ಭಾಳ ಪ್ರತಿಕ್ರಿಯೆ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ